ಮೋದಿ ಹ್ಯಾಟ್ರಿಕ್. ಮೋದಿ ಒನ್ಸ್ ಅಗೈನ್. ಮೋದಿ ಮತ್ತೆ ಮೂರನೇ ಬಾರಿಗೆ ತಮ್ಮ ಆಡಳಿತದ ಶಕೆಯನ್ನು ಆರಂಭ ಮಾಡಲಿದ್ದಾರೆ. ನಾಳೆ ಪ್ರಮಾಣ ವಚನ ಸ್ವೀಕಾರ ಮಾಡೋದರ ಮುಖಾಂತರ ನಮೋ 3.0 ಆರಂಭ ಆಗತ್ತೆ. 7 ಸುತ್ತಿನ ಕೋಟೆಯಾಗಿದೆ ರಾಜಧಾನಿ ದೆಹಲಿ. ಅತ್ಯಂತ ಹೆಚ್ಚಿನ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ. ನಾಳೆ ನಾಡಿದ್ದು ದೆಹಲಿಯಲ್ಲಿ ನೋ ಫ್ಲೈ ಝೋನ್. ಬೀದಿ ಬದಿಗಳಲ್ಲೂ ಕೂಡ ಭದ್ರತೆಯನ್ನ ಹೆಚ್ಚಳ ಮಾಡಲಾಗಿದೆ. ಎಲ್ಲೆಡೆ ಹದ್ದಿನ ಕಣ್ಣಿಟ್ಟು ಕಾಯ್ತಾ ಇದ್ದಾರೆ ಭದ್ರತಾ ಪಡೆ. ಜಾಗತಿಕ ಮಟ್ಟದ ಗಣ್ಯರು ಆಗಮಿಸ್ತಾ ಇದ್ದಾರೆ. ಅವರಿಗಾಗಿ ವಿಶೇಷ ರಕ್ಷಣಾ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಶೇಖ್ ಹಸೀನಾ, ಬಾಂಗ್ಲಾ ಅಧ್ಯಕ್ಷೆ ಶೇಖ್ ಹಸೀನಾ ಆಲ್ರೆಡಿ ದೆಹಲಿಗೆ ಬಂದಿಳಿದಿದ್ದಾರೆ. ನಾಳೆ ಯಾವ ರೀತಿಯಲ್ಲಿ ಇರುತ್ತೆ ಪ್ರಮಾಣ ವಚನ ಕಾರ್ಯಕ್ರಮ? ಸಾಕಷ್ಟು ಕುತೂಹಲಗರಿಗೆದರಿದೆ. ಬಹಳ ನಾರ್ಮಲ್ ಆಗಿ ಈ ಸಾರಿ ಸೆಲೆಬ್ರೇಟ್ ಮಾಡ್ತಾ ಇರುವಂಥದ್ದನ್ನು ನಾವು ಕಾಣಬಹುದು. ಒಂದು ನಾರ್ಮಲ್ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ. ಅದರಲ್ಲಿ ಯಾರೆಲ್ಲ ಮಂತ್ರಿಗಳಾಗಿ ಮೋದಿಯವರ ಜೊತೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅನ್ನೋದು ಸದ್ಯಕ್ಕಿರ್ತಕ್ಕಂಥ ಕುತೂಹಲ. ಇಡೀ ದೆಹಲಿ 7 ಸುತ್ತಿನ ಕೋಟೆ ಆಗಿದೆ. ದೆಹಲಿಯಲ್ಲಿ ಭದ್ರತೆಯನ್ನ ಗರಿಷ್ಠ ಮಟ್ಟಕ್ಕೆ ಹೆಚ್ಚಳ ಮಾಡಲಾಗಿದೆ. ಬೇರೆ ಬೇರೆ ದೇಶಗಳಿಂದ ಗಣ್ಯರು ಆಗಮಿಸ್ತಾ ಇದ್ದಾರೆ. ಪ್ರಪಂಚದ ಅತಿ ದೊಡ್ಡ ಪ್ರಜಾಪ್ರಭುತ್ವದಲ್ಲಿ ಒಂದು ರಾಜಕೀಯ ಇತಿಹಾಸ ಸೃಷ್ಟಿಯಾಗ್ತಾ ಇದೆ. ಮೋದಿ ಸತತ 3ನೇ ಬಾರಿಗೆ ಪ್ರಧಾನಿಯಾಗಿ ಅಧಿಕಾರ ಸ್ವೀಕಾರ ಮಾಡಲಿದ್ದಾರೆ. NDA 3ನೇ ಅವಧಿಗೆ ಅಧಿಕಾರಕ್ಕೆ ಬಂದಿದೆ. ಮೋದಿ ಹ್ಯಾಟ್ರಿಕ್. ಮೋದಿ ಒನ್ಸ್ ಅಗೈನ್. ಮೋದಿ ಮತ್ತೆ 3ನೇ ಬಾರಿಗೆ ತಮ್ಮ ಆಡಳಿತದ ಶಕೆಯನ್ನು ಆರಂಭ ಮಾಡಲಿದ್ದಾರೆ. ನಾಳೆ ಪ್ರಮಾಣ ವಚನ ಸ್ವೀಕಾರ ಮಾಡೋದರ ಮುಖಾಂತರ ನಮೋ 3.0 ಆರಂಭ ಆಗತ್ತೆ. 7 ಸುತ್ತಿನ ಕೋಟೆಯಾಗಿದೆ ರಾಜಧಾನಿ ದೆಹಲಿ. ಅತ್ಯಂತ ಹೆಚ್ಚಿನ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ. ನಾಳೆ ನಾಡಿದ್ದು ದೆಹಲಿಯಲ್ಲಿ ನೋ ಫ್ಲೈ ಝೋನ್. ಬೀದಿ ಬದಿಗಳಲ್ಲೂ ಕೂಡ ಭದ್ರತೆಯನ್ನ ಹೆಚ್ಚಳ ಮಾಡಲಾಗಿದೆ. ಎಲ್ಲೆಡೆ ಹದ್ದಿನ ಕಣ್ಣಿಟ್ಟು ಕಾಯ್ತಾ ಇದ್ದಾರೆ ಭದ್ರತಾ ಪಡೆ. ಜಾಗತಿಕ ಮಟ್ಟದ ಗಣ್ಯರು ಆಗಮಿಸ್ತಾ ಇದ್ದಾರೆ. ಅವರಿಗಾಗಿ ವಿಶೇಷ ರಕ್ಷಣಾ ವ್ಯವಸ್ಥೆಗಳನ್ನ ಮಾಡಲಾಗಿದೆ. ಶೇಖ್ ಹಸೀನಾ, ಬಾಂಗ್ಲಾ ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅಧ್ಯಕ್ಷೆ ಶೇಖ್ ಹಸೀನಾ ಆಲ್ರೆಡಿ ದೆಹಲಿಗೆ ಬಂದಿಳಿದಿದ್ದಾರೆ. ನಾಳೆ ಯಾವ ರೀತಿಯಲ್ಲಿ ಇರುತ್ತೆ ಪ್ರಮಾಣ ವಚನ ಕಾರ್ಯಕ್ರಮ? ಸಾಕಷ್ಟು ಕುತೂಹಲಗರಿಗೆದರಿದೆ. ಬಹಳ ನಾರ್ಮಲ್ ಆಗಿ ಈ ಸಾರಿ ಸೆಲೆಬ್ರೇಟ್ ಮಾಡ್ತಾ ಇರುವಂಥದ್ದನ್ನು ನಾವು ಕಾಣಬಹುದು. ಒಂದು ನಾರ್ಮಲ್ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ. ಅದರಲ್ಲಿ ಯಾರೆಲ್ಲ ಮಂತ್ರಿಗಳಾಗಿ ಮೋದಿಯವರ ಜೊತೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅನ್ನೋದು ಸದ್ಯಕ್ಕಿರ್ತಕ್ಕಂಥ ಕುತೂಹಲ. ಇಡೀ ದೆಹಲಿ 7 ಸುತ್ತಿನ ಕೋಟೆ ಆಗಿದೆ. ದೆಹಲಿಯಲ್ಲಿ ಭದ್ರತೆಯನ್ನ ಗರಿಷ್ಠ ಮಟ್ಟಕ್ಕೆ ಹೆಚ್ಚಳ ಮಾಡಲಾಗಿದೆ. ಬೇರೆ ಬೇರೆ ದೇಶಗಳಿಂದ ಗಣ್ಯರು ಆಗಮಿಸ್ತಾ ಇದ್ದಾರೆ. ಪ್ರಪಂಚದ ಅತಿ ದೊಡ್ಡ ಪ್ರಜಾಪ್ರಭುತ್ವದಲ್ಲಿ ಒಂದು ರಾಜಕೀಯ ಇತಿಹಾಸ ಸೃಷ್ಟಿಯಾಗ್ತಾ ಇದೆ. ಮೋದಿ ಸತತ 3ನೇ ಬಾರಿಗೆ ಪ್ರಧಾನಿಯಾಗಿ ಅಧಿಕಾರ ಸ್ವೀಕಾರ ಮಾಡಲಿದ್ದಾರೆ. NDA 3ನೇ ಅವಧಿಗೆ ಅಧಿಕಾರಕ್ಕೆ ಬಂದಿದೆ. ಮೋದಿ ಹ್ಯಾಟ್ರಿಕ್. ಮೋದಿ ಒನ್ಸ್ ಅಗೈನ್. ಮೋದಿ ಮತ್ತೆ 3ನೇ ಬಾರಿಗೆ ತಮ್ಮ ಆಡಳಿತದ ಶಕೆಯನ್ನು ಆರಂಭ ಮಾಡಲಿದ್ದಾರೆ. ನಾಳೆ ಪ್ರಮಾಣ ವಚನ ಸ್ವೀಕಾರ ಮಾಡೋದರ ಮುಖಾಂತರ ನಮೋ 3.0 ಆರಂಭ ಆಗತ್ತೆ. 7 ಸುತ್ತಿನ ಕೋಟೆಯಾಗಿದೆ ರಾಜಧಾನಿ ದೆಹಲಿ. ಅತ್ಯಂತ ಹೆಚ್ಚಿನ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ. ನಾಳೆ ನಾಡಿದ್ದು ದೆಹಲಿಯಲ್ಲಿ ನೋ ಫ್ಲೈ ಝೋನ್. ಬೀದಿ ಬದಿಗಳಲ್ಲೂ ಕೂಡ ಭದ್ರತೆಯನ್ನ ಹೆಚ್ಚಳ ಮಾಡಲಾಗಿದೆ. ಎಲ್ಲೆಡೆ ಹದ್ದಿನ ಕಣ್ಣಿಟ್ಟು ಕಾಯ್ತಾ ಇದ್ದಾರೆ ಭದ್ರತಾ ಪಡೆ. ಜಾಗತಿಕ ಮಟ್ಟದ ಗಣ್ಯರು ಆಗಮಿಸ್ತಾ ಇದ್ದಾರೆ. ಅವರಿಗಾಗಿ ವಿಶೇಷ ರಕ್ಷಣಾ ವ್ಯವಸ್ಥೆಗಳನ್ನ ಮಾಡಲಾಗಿದೆ. ಶೇಖ್ ಹಸೀನಾ, ಬಾಂಗ್ಲಾ ಅಧ್ಯಕ್ಷೆ ಶೇಖ್ ಹಸೀನಾ ಆಲ್ರೆಡಿ ದೆಹಲಿಗೆ ಬಂದಿಳಿದಿದ್ದಾರೆ. ನಾಳೆ ಯಾವ ರೀತಿಯಲ್ಲಿ ಇರುತ್ತೆ ಪ್ರಮಾಣ ವಚನ ಕಾರ್ಯಕ್ರಮ? ಸಾಕಷ್ಟು ಕುತೂಹಲಗರಿಗೆದರಿದೆ. ಬಹಳ ನಾರ್ಮಲ್ ಆಗಿ ಈ ಸಾರಿ ಸೆಲೆಬ್ರೇಟ್ ಮಾಡ್ತಾ ಇರುವಂಥದ್ದನ್ನು ನಾವು ಕಾಣಬಹುದು. ಒಂದು ನಾರ್ಮಲ್ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ. ಅದರಲ್ಲಿ ಯಾರೆಲ್ಲ ಮಂತ್ರಿಗಳಾಗಿ ಮೋದಿಯವರ ಜೊತೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅನ್ನೋದು ಸದ್ಯಕ್ಕಿರ್ತಕ್ಕಂಥ ಕುತೂಹಲ. ಇಡೀ ದೆಹಲಿ 7 ಸುತ್ತಿನ ಕೋಟೆ ಆಗಿದೆ. ದೆಹಲಿಯಲ್ಲಿ ಭದ್ರತೆಯನ್ನ ಗರಿಷ್ಠ ಮಟ್ಟಕ್ಕೆ ಹೆಚ್ಚಳ ಮಾಡಲಾಗಿದೆ. ಬೇರೆ ಬೇರೆ ದೇಶಗಳಿಂದ ಗಣ್ಯರು ಆಗಮಿಸ್ತಾ ಇದ್ದಾರೆ. ಪ್ರಪಂಚದ ಅತಿ ದೊಡ್ಡ ಪ್ರಜಾಪ್ರಭುತ್ವದಲ್ಲಿ ಒಂದು ರಾಜಕೀಯ ಇತಿಹಾಸ ಸೃಷ್ಟಿಯಾಗ್ತಾ ಇದೆ. ಮೋದಿ ಸತತ 3ನೇ ಬಾರಿಗೆ ಪ್ರಧಾನಿಯಾಗಿ ಅಧಿಕಾರ ಸ್ವೀಕಾರ ಮಾಡಲಿದ್ದಾರೆ. NDA 3ನೇ ಅವಧಿಗೆ ಅಧಿಕಾರಕ್ಕೆ ಬಂದಿದೆ.